ಬೆಂಗಳೂರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆದ ನಂತರ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಹೇಗಿದೆ? ಎಸ್, ಕೆ ಆರ್ ಮಾರುಕಟ್ಟೆ ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಸ್, ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಕೆ ಆರ್ ಮಾರುಕಟ್ಟೆ ಅಂದರೆ ಜನ ಜಂಗುಳಿಯಿಂದ ತುಂಬಿ ತುಳುಕ್ತಾ ಇತ್ತು. ಎಲ್ಲಿ ಬೇಕಂದ್ರಲ್ಲಿ ಅಂಗಡಿಗಳನ್ನು ಇಟ್ಕೊಳ್ತಾ ಇದ್ರು. ಆದರೆ ಒಂದು ಹಂತಕ್ಕೆ ಈಗ ಕೆ ಆರ್ ಮಾರುಕಟ್ಟೆ ಕ್ಲೀನ್ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಎರಡು ಪಾರ್ಟಿಷನ್ ಮಾಡಿದ್ದಾರೆ. ಒಂದು ಕಡೆ ಕಂಪ್ಲೀಟಾಗಿ ಬೈಕ್ ನಿಲ್ಲಿಸೋದಕ್ಕೆ ಅವಕಾಶ ನೋಡ್ಬೋದು. ನೀವು ದೃಶ್ಯಾವಳಿಯಲ್ಲಿ ನನ್ನ ಕ್ಯಾಮರಾಮನ್ ನಂದೀಶ್ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತಾರೆ. ಕಂಪ್ಲೀಟಾಗಿ ಒಂದು ಭಾಗದಲ್ಲಿ ಕಂಪ್ಲೀಟಾಗಿ ಈ ವೆಹಿಕಲ್ ಅಂದರೆ ಟೂ ವೀಲರ್ಗಳನ್ನು ನಿಲ್ಲಿಸೋದಕ್ಕೆ ಮಾಡಿದ್ದಾರೆ. ಇದರ ಪಕ್ಕ ಒಂದು ಗೇಟ್ ಬರುತ್ತೆ. ಈ ಪಕ್ಕದಲ್ಲಿ ಬೀದಿ ವ್ಯಾಪಾರಿಗಳು ಇವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಅವಕಾಶ ಇದೆ. ಆದರೆ ಮೊದಲಿನ ರೀತಿಯಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಫುಟ್ಪಾತ್ಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲೇ ಬಂದು ವ್ಯಾಪಾರವನ್ನು ಮಾಡ್ತಾಯಿದ್ರು. ಅದಕ್ಕೀಗ ಒಂದು ಹಂತಕ್ಕೆ ಮುಕ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನನ್ನ ಎಡಭಾಗದಲ್ಲೂ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಆ ಕಡೆ ಭಾಗ ಈಗ ನೀವು ಟೌನ್ ಹಾಲ್ ಕಡೆಯಿಂದ ಕೆ ಆರ್ ಮಾರುಕಟ್ಟೆಗೆ ಬರ್ತಾ ಇರುವಂಥ ವೆಹಿಕಲ್ಗಳು ಪಕ್ಕದಲ್ಲಿ, ಅದ್ರ ಪಕ್ಕದಲ್ಲೂ ಕೂಡ ಅಷ್ಟೇ ವೆಹಿಕಲ್ಗಳು ಹೋಗಲಿಕ್ಕೆ ಬಿಡ್ತಿರ್ಲಿಲ್ಲ. ಎಷ್ಟೋ ಪಟ್ಟಿ ಅಂಗಡಿಗಳು, ಗೂಡ ಅಂಗಡಿಗಳು ಮತ್ತು ಈ ಚಕ್ರದ ಗಾಡಿಗಳು ಎಲ್ಲವನ್ನೂ ತಂದು ನಿಲ್ಲಿಸ್ಬಿಡ್ತಾ ಇದ್ರು. ಆದರೆ ಈಗ ಕೆ ಆರ್ ಮಾರುಕಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಒಂಥರ ಪ್ರಕ್ಷುಬ್ಧ, ಆರಾಮಾಗಿದೆ. ಜನ ಎಲ್ಲಿ ಬೇಕಲ್ಲಿ ನಡ್ಕೊಂಡು ಹೋಗ್ಬೋದು. ಕುತ್ಕೊಳ್ಳೋದಕ್ಕೂ ಜಾಗ ಇದೆ. ಕೆ ಆರ್ ಮಾರುಕಟ್ಟೆಯ ಬಸ್ ನಿಲ್ದಾಣ ಮತ್ತು ಅದರ ಅಕ್ಕಪಕ್ಕದ ದೃಶ್ಯಾವಳಿಗಳು. ನೀವು ಬಸ್ ಸ್ಟ್ಯಾಂಡ್ ಒಳಗಡೆ ಯಾರೂ ಕೂಡ ಅಂಗಡಿಗಳನ್ನು ಇಡ್ತಾ ಇಲ್ಲ. ನಿಮಗೆ ಪ್ಯಾನ್ ಮಾಡಿ ತೋರಿಸೋದಾದರೆ ಇಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಈ ಬಸ್ಗಳೇ ಹೋಗೋದಕ್ಕೆ ಜಾಗ ಬಿಡ್ತಿರ್ಲಿಲ್ಲ ಮೊದಲೇ. ಆದರೆ ಈಗ ಒಂದು ಹಂತಕ್ಕೆ ಇದು ಪ್ರಕ್ಷುಬ್ಧವಾಗಿದೆ, ಕಂಪ್ಲೀಟಾಗಿ ಖಾಲಿ ಇದೆ. ಇಡೀ ಕೆ ಆರ್ ಮಾರುಕಟ್ಟೆಯಲ್ಲಿ ಇದೇ ರೀತಿ ವಾತಾವರಣ ಕಂಡು ಬರ್ತಾ ಇದೆ. ಕೆ ಆರ್ ಮಾರುಕಟ್ಟೆ ಆಸುಪಾಸಿನಲ್ಲಿ ಕಲಾಸಿ ಪಾಳ್ಯದಲ್ಲಿ ಮತ್ತು ಕಿಮ್ಸ್ ರಸ್ತೆಯಲ್ಲಿ ಅಲ್ಲೆಲ್ಲವೂ ಕೂಡ ಒತ್ತುವರಿ ತೆರವು ಆಗುವಂಥ ಕೆಲಸ ಆಗಿದೆ. ಕೃಷ್ಣ ಬೈರೇಗೌಡ ಅವರ ಒಂದು ಸಂಕಲ್ಪ ಏನಿತ್ತು, ಬೆಂಗಳೂರನ್ನು ಕ್ಲೀನ್ ಮಾಡ್ತೀವಿ ಅಂತ, ಫುಟ್ಪಾತ್ಗಳನ್ನು ಕ್ಲೀನ್ ಮಾಡ್ತೀವಿ ಅಂತ, ಅದರಲ್ಲೂ ಮುಖ್ಯವಾಗಿ ಮಾರ್ಕೆಟ್ ಏರಿಯಾದಲ್ಲಿ, ಎಸ್ ಬಿ ರೋಡ್ನಲ್ಲಿ, ಕೆ ಜಿ ರೋಡ್ನಲ್ಲಿ, ಈ ಕಡೆ ಮೆಜೆಸ್ಟಿಕ್ ಅಕ್ಕಪಕ್ಕ ಈ ಏರಿಯಾದಲ್ಲಿ ಎಲ್ಲ ಕಡೆ ಒತ್ತುವರಿಯನ್ನು ಒತ್ತುವರಿ ಅಂದರೆ ಎನ್ಕ್ರೋಚ್ಮೆಂಟ್ ಫುಟ್ಪಾತ್ ಒತ್ತುವರಿ ಅದೆಲ್ಲವನ್ನೂ ಕೂಡ ತೆರವು ಮಾಡುವಂಥ ಕೆಲಸ ಆಗಿದೆ. ಕೆ ಆರ್ ಮಾರ್ಕೆಟಲ್ಲಿ ಈಗ ಒಂಥರ ಜನಕ್ಕೆ ಒಂದು ನೆಮ್ಮದಿ ಅಂತಲೇ ಹೇಳ್ಬೋದು. ಬಸ್ಗಳನ್ನು ಹತ್ತೋದಕ್ಕೆ, ಇಳಿಯೋದಕ್ಕೆ ಮತ್ತು ಒಂದು ಕಡೆ ಪಾರ್ಕಿಂಗ್ ಮಾಡೋದಕ್ಕೆ ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಸೊ ಇನ್ನು ಲೆಫ್ಟಲ್ಲೂ ಕೂಡ ಈ ಬಸ್ ಸ್ಟ್ಯಾಂಡಿಂದ ಆಚೆ ಒಂದು ಹೊರಗಡೆ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ರೈಟ್ ಸೈಡಲ್ಲಿ ನೀವು ತಕ್ಷಣಕ್ಕೆ ಯಾರನ್ನಾರು ಬಸ್ಸಿಗೆ ಬಿಡೋಕ್ಕೆ ಬಂದರೆ ಅಥವಾ ಬಸ್ ಹತ್ಸೋದಕ್ಕೆ ಬಂದರೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಅಂಗಡಿಗಳೆಲ್ಲ ಇಲ್ಲಿ ಖಾಲಿ ಕಾಣಿಸ್ತಾ ಇದೆ. ಯಾರೂ ಕೂಡ ಒಳಗೆ ಬಂದು ಅಂಗಡಿ ಇಡೋದಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಒಬ್ಬಿಬ್ಬರು ಬಂದು ಅಂಗಡಿಯನ್ನು ಇಟ್ಕೊಂಡು ಮತ್ತು ಪೊಲೀಸರು ಬಂದಂಥ ಸಂದರ್ಭದಲ್ಲಿ, ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಎತ್ತುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಮುಕ್ತಿ ಹಾಡ್ತೀವಿ ಅಂತ ಇಲ್ಲಿದ್ದಂಥ ಅಧಿಕಾರಿಗಳು ಹೇಳ್ತಾರೆ. ಸೊ ಪದೇ ಅಂಗಡಿಗಳನ್ನು ಇಟ್ಟರೆ ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸ ಆಗುತ್ತೆ ಒತ್ತುವರಿ ವಿಚಾರದಲ್ಲಿ ಅನ್ನೋದು ಕೂಡ. ಇನ್ನೊಂದು ಕಡೆ ಈ ಬಲಭಾಗದ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು. ನೀವು ಟ್ರಾಫಿಕ್ ಆಗದೇ ಇರುವಂತೆ ಒಂದಿಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲೆಲ್ಲೂ ಕೂಡ ಟ್ರಾಫಿಕ್ ಆಗದೇ ಇರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಈ ಭಾಗದಲ್ಲಿ ವೆಹಿಕಲ್ ನಿಲ್ಲಿಸೋದಕ್ಕೆ ಮತ್ತು ಜನ ಸರಾಗವಾಗಿ ತಿರುಗೋದಕ್ಕೆ ಈ ರೀತಿ ವಾತಾವರಣ ಸಿಗ್ತಾನೆ ಇರಲಿಲ್ಲ. ಇಲ್ಲಿ ಕಂಪ್ಲೀಟಾಗಿ ಒಂದು ರೀತಿ ಎಲ್ಲ ಕಡೆ ಅಂಗಡಿಗಳು ತುಂಬಿರ್ತಾ ಇದ್ವು. ಸರ್, ಈಗ ಒತ್ತುವರಿ ತೆರವೆಲ್ಲ ಆದಮೇಲೆ ಕೆ ಆರ್ ಮಾರುಕಟ್ಟೆಯಲ್ಲಿ ಆರಾಮಾಗಿ ಓಡಾಡ್ಬೋದಾ? ಹೇಗೆ ನಡೀತದೆ? ನಾನು ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿಲ್ಲ. ಓಕೆ. ಒಟ್ಟಾರೆ ಇಡೀ ಕೆ ಆರ್ ಮಾರುಕಟ್ಟೆ ಈಗ ಒಂದು ರೀತಿ ಆರಾಮಾಗಿದೆ, ನಡ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ ಎಲ್ಲದೂ ಕೂಡ. ಇನ್ನು ಜನರು ಇವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಕೆ ಆರ್ ಮಾರುಕಟ್ಟೆ ಅಕ್ಕಪಕ್ಕದಲ್ಲಿ ಒತ್ತುವರಿ ಎಲ್ಲ ತೆರವಾದ ನಂತರ ಆರಾಮಾಗಿ ನಡ್ಕೊಂಡು ಹೋಗ್ಬೋದಾ? ನಡ್ಕೊಂಡು ಹೋಯ್ತವ್ರೆ ಜನ. ಅಮ್ಮ, ನಿಮ್ಗೆ ಏನಾದ್ರು ತೊಂದರೆ ಐತೈತೆ ನಡ್ಕೊಂಡು ಹೋಗೋಕ್ಕೆ? ಏನು ಸಮಸ್ಯೆ ಇಲ್ಲ. ಈಗ ಏನು ಸಮಸ್ಯೆ ಇದೆ? ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಇದು. ಇವಾಗ 3 ವರ್ಷ ಆಯಿತು ಇದು ಬಸ್ ಸ್ಟ್ಯಾಂಡ್ ಮಾಡಿ. ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಮಾಡೋರೆ ಅನುಕೂಲ ಆಗಿದೆ, ಎಲ್ಲರಿಗೂ ಚೆನ್ನಾಗಿದೆ. ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಬರೀ ಗಾಡಿ ಪಾರ್ಕಿಂಗ್ ಅಷ್ಟೇ. ದೊಡ್ಡ ಪಾರ್ಕಿಂಗ್ ಮಾಡೋರೆ, ಅಲ್ಲಿ ಹೋಗಿ ನಿಲ್ಸಲ್ಲ ಜನ. ಪಾರ್ಕಿಂಗ್ ಇಲ್ಲಿ ಹಾಕ್ಬಿಡ್ತಾರೆ, ಬಸ್ ಬರ್ತದೆ, ಜನ ಓಡಾಡೋಕ್ಕಾಗಲ್ಲ. ನೀವು ಎಷ್ಟಾದರೂ ಫುಟ್ಪಾತ್ ಕ್ಲಿಯರ್ ಮಾಡಿಸಿ, ಜನ ನಡೆಯೋದೇ ರೋಡ್ ಮೇಲೆ. ಇವಾಗ ನೋಡಿ, ಅವರು ಎಲ್ಲಿ ನಡೀತಾವ್ರೆ? ರೋಡ್ ಮೇಲೆ. ನಾವೆಲ್ಲಿ ನಿಂತಿದ್ದೀವಿ? ರೋಡ್ ಮೇಲೆ. ಫುಟ್ಪಾತ್ ಎಲ್ಲಿದೆ ಅಲ್ಲಿದೆ. ಎಷ್ಟು ಕ್ಲಿಯರ್ ನೀವು ಫುಟ್ಪಾತ್ ಮಾಡಿದ್ರು ಮೇನ್ ಕ್ಲಿಯರ್ ಮಾಡಬೇಕಾಗಿರೋ ಗಾಡಿಗಳು. ಜನ ಎಚ್ಚೆತ್ತುಕೊಳ್ಬೇಕು, ಜನ ಸರಿಯಾಗಬೇಕು. ಅದೇ ಆಗಿರೋದಿಲ್ಲಿ. ಇವಾಗ ಗಾಡಿ ಜನರದ್ದು, ಗೌರ್ಮೆಂಟ್ ಅಲ್ಲ ಇದು. ಜನ ತಿಳ್ಕೊಂಡ್ರೆ ಅದು ಚೆನ್ನಾಗಾಗತ್ತೆ. ಚೆನ್ನಾಗಿ ತಿಳಿದಿಲ್ಲ ಅಂದರೆ ಏನೂ ಆಗಲ್ಲ. ಈ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಯಾರಿಗೂ ಅಂಗಡಿ ಇಡಕ್ಕೆ ಬಿಡ್ತಾ ಇಲ್ವಾ? ಈಗ ಇಡ್ತವ್ರಲ್ಲ, ಎಲ್ಲರೂ ಇಡ್ತವ್ರೆ. ಅದೇನು ಗೊತ್ತಾ,
ಇದು ಫುಟ್ಪಾತ್ ಫಸ್ಟ್ ಚಿಕ್ಕದಿತ್ತು, ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಮಾರೋರೆ. ಒಂದೊಂದು ಜಾಗದಲ್ಲಿ ಫುಟ್ಪಾತ್ ಚಿಕ್ಕದಿದೆ, ಜನ ಓಡಾಡಕ್ ಆಗಲ್ಲ. ಒಂದೊಂದು ಜಾಗ ಫುಟ್ಪಾತ್ ದೊಡ್ಡದಿದೆ, ಅಲ್ಲಿ ಅಂಗಡಿನೂ ಇಕ್ಬೋದು, ಜನನೂ ಓಡಾಡ್ಬೋದು. ಆ ಥರ ಜನಾನೇ ಮಾಡ್ಕೊಬೇಕದು. ಗೌರ್ಮೆಂಟ್ ಮಾಡೋಕ್ಕಿಂತ ಫಸ್ಟ್ ಜನಾನೇ ಮಾಡ್ಕೊಬೇಕು. ದೊಡ್ಡ ಫುಟ್ಪಾತ್ ಎಲ್ಲಿದೆ ಎಲ್ಲ ಅಂಗಡಿ ಹಾಕೋಬೇಕು, ಚಿಕ್ಕ ಫುಟ್ಪಾತ್ ಇರೋ ಜಾಗ ಖಾಲಿ ಮಾಡಬೇಕು. ಆ ಜನ ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಸ್, ಇದು ಇಲ್ಲಿ ಜನ ಹೇಳ್ತಕ್ಕಂಥ ಮಾತು. ಕೆಲವು ಫುಟ್ಪಾತ್ಗಳು ಆಲ್ರೆಡಿ ಖಾಲಿ ಆಗಿದೆ, ಇನ್ನು ಕೆಲವನ್ನ ಖಾಲಿ ಮಾಡಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಒಬ್ಬೊಬ್ಬರು ಅಲ್ಲಲ್ಲೇ ಬೈಕ್ ನಿಲ್ಲಿಸೋದು, ಅಲ್ಲಲ್ಲೇ ಅಂಗಡಿಗಳನ್ನು ಇಟ್ಕೊಳ್ಳೋದು, ಈ ರೀತಿ ಕೆಲಸ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಟ್ಟಾರೆ ನೋಡೋದಾದರೆ ಒಂದು 90% ಕಂಪ್ಲೀಟಾಗಿ ಕ್ಲೀನ್ ಆದಂಗೆ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ನಿಮಗೆ ಅಂಥ ದಟ್ಟಣೆ ಕಾಣಿಸ್ತಾ ಇಲ್ಲ, ಅಥವಾ ಅಂಗಡಿಗಳು ಕಾಣಿಸ್ತಾ ಇಲ್ಲ, ಅಥವಾ ಅಂಗಡಿಗಳು ಇಟ್ಕೊಂಡು ಹೋಗೋದಕ್ಕೆ ಬಿಡದೇ ಇರುವಂಥ ಪರಿಸ್ಥಿತಿ ಇತ್ತು. ಸೊ ಅದು ಈಗ KR ಮಾರುಕಟ್ಟೆಯಲ್ಲಿ ಕಾಣಿಸ್ತಾ ಇಲ್ಲ. ಕೃಷ್ಣ ಬೈರೇಗೌಡ ಅವರ ಒಂದು ರೀತಿಯ ಸಂಕಲ್ಪ, ಏನು KR ಮಾರುಕಟ್ಟೆಯನ್ನು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದೀಗ ಆಗ್ತಾ ಇದೆ. ಮಾರ್ಕೆಟ್ ಏರಿಯಾವನ್ನು ಹೊರತುಪಡಿಸಿ ಉಳಿದೆಲ್ಲ ಏರಿಯಾಗಳನ್ನು ಕೂಡ ಒಂದು ರೀತಿಯಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನನೀಶ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.